ಎಷ್ಟು ಅರ್ಜೆಂಟ್ ಇದೆ ಮನೆಗೆ ಬರಕ್ಕೆ? ಇಲ್ಲ ಇಲ್ಲ ಬನ್ನಿ. ಇಲ್ಲ ಇಲ್ಲ ಬನ್ನಿ. ಇಲ್ಲ ನೀವು ಇಲ್ಲಿ ಬರ್ತಿರಲ್ಲ, ಎರಡು ಕೈಲಿ ಒಂದು ಕೈ ಆಗಿ ಅಲ್ಲೇ ಬರ್ತೀರಣ್ಣ. ನಿಂತಿರೋ ಜಾಗದಿಂದ ನೀವೆಲ್ಲರೂ ಏನ್ ಅನ್ಕೋತಿರೋ ಬಿಡ್ತಿರೋ, ಗೆಲುವಿನ ಹತ್ರ ಯಾರಿದ್ದೀರ ಅಂತ ನನ್ನ ಕಣ್ಣಿಗೆ ಬಹಳ ಕ್ಲೀನಾಗಿ ಗೊತ್ತಿದೆ. ನಾನು ಹೇಳಕ್ಕಾಗಲ್ಲ, ಅಷ್ಟೇ ಹಿಂಟ್ ಕೊಡಬಲ್ಲೆ. ಆಲ್ ದಿ ಬೆಸ್ಟ್. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ದಿನಗಳು ಉರುಳ್ತಾ ಇದ್ದಂತೆ ಫಿನಾಲೆ ಹತ್ತಿರವಾಗ್ತಾ ಇದೆ. ಯಾರಾಗಬಹುದು ವಿನ್ನರ್ ಎಂಬ ಕುತೂಹಲ ನೋಡುವ ವೀಕ್ಷಕರಲ್ಲಿದೆ. ಹಾಗೆ ನಾನೇ ಗೆಲ್ಲಬಹುದು ಎಂಬ ಕಾನ್ಫಿಡೆಂಟ್ ನಲ್ಲಿರುವಂತಹ ಸ್ಪರ್ಧಿಗಳಿಗೆ ನಿಮ್ಮಲ್ಲೇ ವಿನ್ನರ್ ಯಾರಾಗಬಹುದು ಎಂಬ ಸತ್ಯ ನನಗೊತ್ತು ಅಂತ ಹೇಳಿ ಸ್ಪರ್ಧಿಗಳಿಗೆ ಎಚ್ಚರಿಸಿದ್ರ ಸುದೀಪ್. ಗೆಳೆಯ ಗೆಳತಿ ಅಂತ ಮಂತ್ರ ಜಪಿಸ್ತಾ ಇದ್ದ ಗೌತಮಿ ಮಂಜನಿಗೆ ಬುದ್ಧಿ ಹೇಳುವ ಬರದಲ್ಲಿ ಅಥವಾ ಬೇಕಂತಲೇ ಹೇಳಿದ್ರ ಗೊತ್ತಿಲ್ಲ, ವಿನ್ನರ್ ಯಾರಾಗಬಹುದು ಎಂಬ ಸೂಚನೆ ಕಿಚ್ಚ ಸುದೀಪ್ ಅವರಿಗೆ ಇದೆ ಅಂತೆ. ಈ ಮಾತು ಕೇಳಿದ ವೀಕ್ಷಕರು ಹನುಮಂತ ಲಮಾಣಿನೇ ವಿನ್ನರ್ ಆಗ್ತಾರೆ ಅನ್ನೋದು ಸುದೀಪ್ ಅವರಿಗೆ ಗೊತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇವೆ. ಹಾಗಾದ್ರೆ ನಿಜವಾದ ವಿನ್ನರ್ ಯಾರು? ಸುದೀಪ್ ಅವರು ಸ್ಪರ್ಧಿಗಳಿಗೆ ಯಾಕೆ ಹೀಗೆ ಹೇಳಿದ್ರು? ಬನ್ನಿ ನೋಡ್ತಾ ಹೋಗೋಣ. ವೀಕೆಂಡ್ ನಲ್ಲಿ ಹನುಮಂತನ ಬಗ್ಗೆ ಕಿಚ್ಚ ಸುದೀಪ್ ಅವರು ಗುಣಗಾನ ಮಾಡಿರುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿ ವಿಡಿಯೋ ಮತ್ತು ಪೋಸ್ಟರ್ಗಳು ವೈರಲ್ ಆಗ್ತಾ ಇವೆ. ಹೊರಗಿನ ಜಗತ್ತಿನಲ್ಲಿ ಹನುಮಂತನ ಆಟ, ಅವರ ವ್ಯಕ್ತಿತ್ವ ಮತ್ತು ಅವರಲ್ಲಿರುವಂತಹ ಆದರ್ಶ ಗುಣಗಳ ಬಗ್ಗೆ ಮೆಚ್ಚದಿರುವಂತವರು ಯಾರೂ ಇಲ್ಲ. ಹೀಗಾಗಿ ಬಿಗ್ ಬಾಸ್ ನೋಡುವಂತ ಪ್ರತಿಯೊಬ್ಬ ವೀಕ್ಷಕರು ಕೂತ್ರು ನಿಂತ್ರು ಹನುಮಂತಾನೇ ವಿನ್ನರ್ ಆಗಬೇಕು ಅಂತ ಜಪಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುದೀಪ್ ಅವರ ಬಾಯಿಂದ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರಾಗಬಹುದು ಎಂಬುದು ನನಗೆ ಗೊತ್ತಿದೆ ಅಂತಂದಾಗ ಸುದೀಪ್ ಅವರ ಮನಸ್ಸಿನಲ್ಲಿರುವಂತಹ ವಿನ್ನರ್ ಯಾರು ಅಂತ ಅಂದ್ರೆ ಅದು ಹನುಮಂತಾನೆ ಅಂತ ಹೇಳಿ ಜನ ಖುಷಿ ಪಡ್ತಾ ಇದ್ದಾರೆ, ಮತ್ತೆ ಚರ್ಚೆ ಮಾಡ್ತಾ ಇದ್ದಾರೆ. ಕೊನೆಯ ಸಂದರ್ಭದಲ್ಲಿ ಜನಗಳ ಮನಸ್ಸು ಬದಲಾಗಿ ಓಟುಗಳು ಚೇಂಜ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ನನಗೂ ಕೂಡ ಗೊತ್ತಾಗೋದಿಲ್ಲ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ. ಈ ಹಿಂದೆ ನಡೆದಿರುವಂತಹ ಹಲವು ಸೀಸನ್ಗಳಲ್ಲಿ ಸ್ಪರ್ಧಿಗಳ ಮುಂದೆ ಕಿಚ್ಚ ಸುದೀಪ್ ಅವರು ಇದೇ ರೀತಿಯಾಗಿ ಮಾತಾಡ್ತಾ ಇದ್ರು. ಆದ್ರೆ ಈ ಬಾರಿ ಸ್ಪರ್ಧಿಗಳು ಆಟ ಆಡಲು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಫ್ರೆಂಡ್ಶಿಪ್ ನಲ್ಲಿ ಲಾಕ್ ಹಾಕಿ ಆಟವನ್ನ ಮರಿತಾ ಇರುವಂತಹ ತ್ರಿವಿಕ್ರಮ್ ಮತ್ತೆ ಭವ್ಯ ಹಾಗೆ ಮಂಜು ಗೌತಮಿಗೆ ಎಚ್ಚರಿಸಲು ಹೋಗಿ, ಅಂದ್ರೆ ಎಚ್ಚರಿಸುವ ಬರದಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ಸಸ್ಪೆನ್ಸ್ ನ, ಈ ಒಂದು ಗುಟ್ಟನ್ನ ಬಿಟ್ಟುಕೊಟ್ರ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಏನೆಲ್ಲ ಹೇಳಿದ್ರು, ಏನ್ ಮಾತಾಡಿದ್ರು ನೋಡ್ತಾ ಹೋಗೋಣ. ಸೀಸನ್ ಶುರುವಾದಾಗಿನಿಂದ ಪ್ರತಿ ವೀಕೆಂಡ್ ಅಲ್ಲೂ ಸಹಿತ ಕಿಚ್ಚ ಸುದೀಪ್ ಅವರು ಈ ಫ್ರೆಂಡ್ಶಿಪ್ ಬಗ್ಗೆ ಹಲವು ಬಾರಿ ಅವರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ಅಂತಂದ್ರೆ ಫ್ರೆಂಡ್ಶಿಪ್ ಏನಕ್ ಮಾಡ್ಬೇಕು ಹೇಳಿ, ಅಲ್ಲೊಬ್ಬರು ನಿಮಗೆ ಕಂಪನಿ ಸಿಗ್ಬೇಕು, ಅಷ್ಟೇ ಆಗಿರ್ಬೇಕು ನಿಮ್ಮ ಫ್ರೆಂಡ್ಶಿಪ್. ಆದ್ರೆ ನಿಮ್ಮ ಪ್ಲಸ್ ಮೈನಸ್ಗಳು ಅವ್ರಿಗೆ ಗೊತ್ತಾಗಬಾರ್ದು. ಯಾಕೆ ಅಂತಂದ್ರೆ ಅವರು ಕೂಡ ನಿಮ್ಮ ಜೊತೆಗೆ ಆಡ್ತಾ ಇರುವಂತ ಸ್ಪರ್ಧಿನೇ. ಯಾಕೆ ಅಂತಂದ್ರೆ ನೀವು ಕೂಡ ಅವ್ರನ್ನ ಮನೆ ಕಳಿಸ್ಬೇಕಾಗಿರತ್ತೆ. ಸೊ ಆ ಬರದಲ್ಲಿ ನೀವು ಅವ್ರಿಗೆ ಹರ್ಟ್ ಮಾಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ಕಣ್ಣೀರ್ ಹಾಕುವುದನ್ನ ನಿಮಗೆ ನೋಡಕ್ಕಾಗುದಿಲ್ಲ. ಸೊ ಈ ರೀತಿಯಾಗಿ ನೀವು ಫ್ರೆಂಡ್ಶಿಪ್ ನ ಮಾಡ್ತಾ ಹೋದ್ರೆ ನಿಮ್ಮ ಆಟ ನೀವು ಮರೆತಂಗೆ ಆಗತ್ತೆ. ನೀವು ಆಟ ಆಡಕ್ ಹೋಗಿರೋದು ಬಿಗ್ ಬಾಸ್ ಮನೆಗೆ, ಫ್ರೆಂಡ್ಶಿಪ್ ಮಾಡ್ಕೊಂಡು ನೀವು ಬಾಂಧವ್ಯವನ್ನ ಬೆಳೆಸ್ಕೊಳಕ್ ಹೋಗಿಲ್ಲ ಅಂತ ಹೇಳಿ ಈ ರೀತಿ ಹಲವು ಬಾರಿ ಬಿಗ್ ಬಾಸ್ ನಲ್ಲಿ ಅಂದ್ರೆ ಸ್ಪರ್ಧಿಗಳು ತಮ್ಮ ಆಟವನ್ನ ಮರಿತಾ ಇರೋ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಇವರೆಲ್ಲರಿಗೂ ಸಹಿತ ಬುದ್ಧಿವಾದವನ್ನ ಹೇಳ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಇವ್ರ್ಯಾರು ಕೂಡ ಬುದ್ಧಿ ಕಲಿತಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಇಷ್ಟು ದಿನಾನೇ ಇವ್ರ್ಯಾರು ಕೂಡ ಬುದ್ಧಿ ಕಲಿತಿಲ್ಲ. ಇನ್ನು ಮುಂದೆ ಏನ್ ಕಲಿತಾರೆ? ಉಳಿದಿರೋದು ಇನ್ನು 2 ವಾರ, 1 ವಾರ ಆಟ ಆಡಿಸ್ತಾರೆ. ಇನ್ನು ಕೊನೆಯ ವಾರ ಮಾತ್ರ ಅಂತಂದ್ರೆ ಅದೊಂದು ರೀತಿ ಹ್ಯಾಪಿ ವೀಕ್ ಆಗಿರುತ್ತೆ. ಏನು ಆಟಗಳು ಇರೋದಿಲ್ಲ, ಬರೀ ಪಾಪ್ಯುಲಾರಿಟಿನೇ ಇರುತ್ತೆ. ಸೊ ಇವ್ರು ಇನ್ನೇನು ಆಟ ಆಡ್ತಾರೆ ಅನ್ನೋ ಒಂದು ಅಂದಾಜು ಮಾತ್ರ ಸುದೀಪ್ ಅವರಿಗೆ ಸಿಕ್ಕಿರ್ಬೇಕು. ಮತ್ತೆ ಇವರ ಗ್ರಾಫ್ ನ ನೋಡಿ ಸುದೀಪ್ ಅವರಿಗೆ ಹನುಮಂತಾನೇ ವಿನ್ನರ್ ಆಗಬಹುದು ಅಂತ ನಂಬಿಕೆ ಹುಟ್ಟಿರ್ಬೋದು. ಸೊ ಹೀಗಾಗಿ ಹನುಮಂತಾನೇ ವಿನ್ನರ್ ಆಗ್ತಾರೆ ಅನ್ನೋದನ್ನ ಬಾಯಿ ಬಿಟ್ಟು ಮಾತ್ರ ಹೇಳಿಲ್ಲ, ಆದ್ರೆ ಮನಸ್ಸಿನಲ್ಲಿ ಮಾತ್ರ ಹನುಮಂತಾನೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಸುದೀಪ್ ಅವರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ನಿಮಗೆ ಗೊತ್ತಾ, ಬಿಗ್ ಬಾಸ್ ಕಾರ್ಯಕ್ರಮಗಳು ಯಾವ ರೀತಿ ಹೋಗುತ್ತೆ ಅಂತಂದ್ರೆ ಆರಂಭದಲ್ಲಿ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು ಸಹಿತ ಕೊನೆಯ ಹಂತದಲ್ಲಿ ಅವ್ರು ಯಾವ ರೀತಿಯಾಗಿ ಫೈಟ್ ಕೊಡ್ತಾರೆ, ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ, ಅವರ ವ್ಯಕ್ತಿತ್ವವನ್ನ ಹೇಗೆ ಪ್ರೂವ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಜನಗಳ ಮನಸ್ಸು ಬದಲಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಂದ್ರೆ ಆರಂಭದಲ್ಲಿ ಯಾರೋ ವಿನ್ನರ್ ಆಗಬೇಕು ಅನ್ನೋ ಥಾಟ್ ಅನ್ನ ಜನರು ಇಟ್ಕೊಂಡು ವೋಟ್ ಮಾಡ್ತಾ ಇರ್ತಾರೆ. ಆದ್ರೆ ಕೊನೆಯ ಹಂತದಲ್ಲಿ ಇನ್ಯಾರೋ ಇಷ್ಟ ಆಗಬಹುದು. ಸೊ ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ವೀಕೆಂಡ್ ನಲ್ಲಿ ಸುದೀಪ್ ಅವರು ಹನುಮಂತನ ಬಗ್ಗೆ ಗುಣಗಾನ ಮಾಡಿದ್ದಾಗಿರ್ಬೋದು. ಮತ್ತೆ ಅಂದ್ರೆ ಕಳೆದ ವಾರ ಹನುಮಂತು ತುಂಬಾ ಚೆನ್ನಾಗಿ ಆಟ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಒಂದೊಳ್ಳೆ ಫೈಟ್ ಅನ್ನ ಕೊಟ್ಟು ಮೊದಲ ಫಿನಾಲೆ ಟಿಕೆಟ್ ಅನ್ನ ತೆಗೆದುಕೊಂಡಿರೋದಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಹನುಮಂತನಿಗೆ ಪ್ಲಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂತಂದ್ರೆ ಹಲವು ಜನ ಬೇರೆ ಬೇರೆ ವ್ಯಕ್ತಿಗಳು ಕೂಡ ವಿನ್ನರ್ ಆಗಬೇಕು ಅನ್ನೋದು ಕೂಡ ಇದೆ. ಅಂತಂದ್ರೆ ಎಲ್ಲರೂ ಕೂಡ ಒಮ್ಮತದಿಂದ ಹನುಮಂತಾನೇ ಆಗಬೇಕು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಅಂತಂದ್ರೆ ಒಂದಷ್ಟು ಜನ ಹನುಮಂತ ವಿನ್ನರ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಪ್ರಾರಂಭದಿಂದಲೂ ಕೂಡ. ಆದ್ರೆ ಒಂದಷ್ಟು ಜನ ತ್ರಿವಿಕ್ರಮ್, ಭವ್ಯ, ಗೌತಮಿ, ಮಂಜು, ರಜತ್ ಇವರೆಲ್ಲರ ಹೆಸರುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಬಂದಿರೋ ವಿಚಾರ ಏನು ಅಂತಂದ್ರೆ ಮೊನ್ನೆ ನಡೆದಿರುವಂತಹ ವೀಕೆಂಡ್ ನಲ್ಲಿ ಸುದೀಪ್ ಅವರು ಹನುಮಂತನ ಆದರ್ಶ ಗುಣಗಳನ್ನ ಎತ್ತಿ ಹಿಡಿದು ಸ್ಪರ್ಧಿಗಳಿಗೆ ಬುದ್ಧಿವಾದ ಹೇಳಿತು, ಪಾಠ ಮಾಡಿತು. ಸೊ ಇದೆಲ್ಲವೂ ಕೂಡ ಹನುಮಂತನ ವಿನ್ನರ್ ಆಗ್ಲಿಕ್ಕೆ ಸೂಚನೆಗಳು ಸಿಗ್ತಾ ಇದ್ದಾವೆ. ಮತ್ತೆ ಓಟ್ಗಳು ಹೆಚ್ಚಾಗ್ಲಿಕ್ಕೆ ಇದೊಂದು ಕೂಡ ಹನುಮಂತನಿಗೆ ಪ್ಲಸ್ ಆಯ್ತು ಅಂತಾನೂ ಕೂಡ ಜನ ಮಾತಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ವೀಕೆಂಡ್ ನಲ್ಲಿ ಸುದೀಪ್ ಅವರು ಹನುಮಂತನ ಗುಣಗಾನ ಮಾಡಿದ್ದು ಹನುಮಂತನಿಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಮತ್ತೆ ಈ ಲಾಸ್ಟ್ ವೀಕ್ ಕೂಡ ಹನುಮಂತ ತುಂಬಾ ಚೆನ್ನಾಗಿ ಆಟ ಆಡಿರೋದು ಸಹಿತ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಹನುಮಂತು ಚೆನ್ನಾಗಿ ಆಡಿಲ್ವೇ ಅಂತ ನೀವು ಕೇಳ್ಬೋದು. ಹನುಮಂತು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಅವರ ವ್ಯಕ್ತಿತ್ವವನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದಾರೆ, ಮತ್ತೆ ಹೇಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೇಕು ಹಾಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ, ಹಾಗೆ ಹಾಡುಗಳನ್ನ ಹಾಡಿ ಜನರ ಮನಸ್ಸನ್ನ ಕದ್ದಿದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಕೊನೆಯ ಹಂತದಲ್ಲಿ ಸ್ಪರ್ಧಿಗಳು ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆಯೂ ಕೂಡ ಅವರ ಗ್ರಾಫ್ಗಳು ಏರಿಳಿತ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಹನುಮಂತನ ಲೆಕ್ಕಾಚಾರದಲ್ಲಿ ನಾವು ತೆಗೆದುಕೊಂಡ್ರೆ ಕೊನೆಯ ಹಂತದಲ್ಲೂ ಕೂಡ ಹನುಮಂತು ತುಂಬಾ ಚೆನ್ನಾಗಿ ಆಟವನ್ನ ಆಡಿ ಅದ್ಭುತ ಪ್ರದರ್ಶನವನ್ನ ಕೊಟ್ಟಿರೋ ಕಾರಣಕ್ಕಾಗಿ ಸೊ ಹನುಮಂತನ ಗ್ರಾಫ್ ಮೇಲೇರಿದೆ ಅಂತ ಹೇಳ್ಬೋದು. ಮತ್ತೆ ಅದೆಲ್ಲವೂ ಕೂಡ ಹನುಮಂತನಿಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಅಂತಂದ್ರೆ ಫಿನಾಲೆ ಟಿಕೆಟ್ ಅನ್ನ ಪಡೆದಿರೋದು ಸರಳ ಮಾತೇನಲ್ಲ. ಅದರ ಜೊತೆಗೆ ವೀಕೆಂಡ್ ನಲ್ಲಿ ಒಂದು ಗಂಟೆಗಳ ಕಾಲ ಸುದೀಪ್ ಅವರು ಹನುಮಂತನ ಬಗ್ಗೆಯೇ ಅವರ ಆದರ್ಶ ಗುಣಗಳ ಬಗ್ಗೆಯೇ ಮಾತಾಡಿತು. ನನ್ನ ಗುಣಗಳು ಮತ್ತೆ ಹನುಮಂತನ ಗುಣಗಳು ಮ್ಯಾಚ್ ಆಗುತ್ತೆ ಅಂತ ಅಂದಿರೋದು. ಸೊ ಇದೆಲ್ಲವೂ ಕೂಡ ಹನುಮಂತನಿಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಅದರ ಜೊತೆಗೆ ಇದ್ರೆ ಹನುಮಂತನ ತರ ಇರಿ ಅಂತ ಹೇಳಿ ಸ್ಪರ್ಧಿಗಳಿಗೆ ಅವರು ಪಾಠ ಮಾಡಿದ್ದು. ಸೊ ಇದೆಲ್ಲವೂ ಕೂಡ ಹನುಮಂತನಿಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಸೊ ನೋಡೋಣ ಹನುಮಂತಾನೇ ವಿನ್ನರ್ ಆಗಬಹುದು ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಮನಸ್ಸಿನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಹಲವು ಬಾರಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ನಿಮ್ಮ ಆಟ ನೀವು ಆಡಿ, ಫ್ರೆಂಡ್ಶಿಪ್ ಅಂತ ಕುತ್ಕೋಬೇಡಿ, ಹೊರಗಡೆ ಹೋದ ನಂತರ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡಬಹುದು. ಆದ್ರೆ ಇಲ್ಲಿ ಮಾತ್ರ ಒಬ್ರು ಕಂಪನಿ ಸಿಕ್ಕಿದ್ದಾರೆ ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಆಟ ಆಡಿ ಒಳ್ಳೆ ಫೈಟ್ ಕೊಡಿ ಅಂತ ಹೇಳಿದ್ರೆ ಸ್ಪರ್ಧಿಗಳು ಮಾತ್ರ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವೀಕೆಂಡ್ ನಲ್ಲಿ ತಲೆದೂಗ್ತಾರೆ, ಮತ್ತೆ ಹಳೆ ಚಾಳಿನ ಮುಂದುವರಿಸ್ತಾರೆ ವಾರ ಆರಂಭ ಆದ ನಂತರ. ಸೊ ಹೀಗಾಗಿ ಇಲ್ಲಿ ಸುದೀಪ್ ಅವ್ರಿಗೂ ಕೂಡ ಬೇಜಾರಾದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ವೆಲ್ ಪ್ಲೇಯರ್ ಅಂತಂದ್ರೆ ಹನುಮಂತಾನೆ. ಸೊ ಹನುಮಂತಾನೆ ಆಟದಲ್ಲಿ ಗೆಲ್ಬಹುದು ಮತ್ತೆ ವಿನ್ನರ್ ಆಗಬಹುದು ಅನ್ನೋದು ಈ ಸುದೀಪ್ ಅವ್ರಿಗೂ ಕೂಡ ಒಂದು ನಂಬಿಕೆ ಹುಟ್ಟಿರ್ಬೋದು, ನಂಬಿಕೆ ಇರ್ಬೋದು. ಸೊ ನಿಮ್ಮಲ್ಲಿ ಒಬ್ರು ವಿನ್ನರ್ ಇದ್ದಾರೆ, ಆ ವಿನ್ನರ್ ಯಾರು ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿರುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಸೊ ನೋಡೋಣ ಹನುಮಂತ ವಿನ್ನರ್ ಆಗ್ತಾರಾ? ಸುದೀಪ್ ಅವರು ಹನುಮಂತನ ಹೆಸರನ್ನ ಹೇಳಿದ್ರ ಅಂದ್ರೆ ಬಾಯಿ ಬಿಟ್ಟು ಹೇಳಿಲ್ಲ, ಅವರ ಮನಸ್ಸಿನಲ್ಲಿ ಇದೆಯಾ? ನೋಡೋಣ. ನಿಮ್ಮ ಪ್ರಕಾರ ಯಾರಾಗಬಹುದು ವಿನ್ನರ್? ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.